ಇವ್ರಿಗೆ ಮರಣ ಗಂಡ ಇರೋದ್ರಿಂದ ಮಾವ ನನ್ನ ಮದ್ವೆ ಮಾಡ್ಕೋಬಾರ್ದು ಅನ್ಕೊಂಡ್ರು. ಆ ವಿಷಯ ನಿಮ್ ಎಲ್ರಿಗೂ ಗೊತ್ತು. ನಾನ್ ಮದ್ವೆ ಮಾಡ್ಕೊಳ್ದೆ ಇದ್ರೆ ನಾನ್ ಸತ್ತೋಗ್ತೀನಿ ಅಂತ ಮಾವಂಗ್ ಹೇಳಿ ಮಾವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಜೀವನದಲ್ಲಿ ಗೆಲ್ಲೋದ್ಕಿಂತ ಸಾಯೋದಕ್ಕೆ ಹೆಚ್ಚು ಧೈರ್ಯ ಬೇಕು. ಆ ಸಾವಿಗೆ ಭಯ ಪಡೆದಿದ್ದೋಳು ನಾನು. ನಾಗಮ್ಮ ಮಾಡಿರೋ ಶಪಥಕ್ಕೂ ಈ ಪ್ರತಿಕಾರಕ್ಕೂ ಯಾಕೆ ಹೆದರ್ಕೋತೀನಿ? ಭಯ ಇಲ್ದಿದ್ದಾಗ ದೇವ್ರು ಒಂದೇ, ದೆವ್ವಾನು ಒಂದೇ. ಬಾ ಮಾವ. ಅಮ್ಮ ಭೈರವಿ, ಎಲ್ಲಿಗಮ್ಮ? ನಾನು ಸೌಭಾಗ್ಯವತಿಯಾಗಿ ಬಾಳು ಅಂತ ಹರಿಸಿದ್ದು ನಾಗಮ್ಮನೆ. ನನ್ ಗಂಡನ ಸಾಯಿಸಿ ಪ್ರತೀಕಾರ ತಗೊಳಕ್ ಬಂದಿರೋದು ನಾಗಮ್ಮನೆ. ಅವಳು ಕೊಟ್ಟಿರೋ ಅಭಯನ ಕಾಪಾಡ್ಕೋತಾಳೋ, ಅವಳ ಶಪಥನ ಕಾಪಾಡ್ಕೋತಾಳೋ, ಆ ನಾಗಮ್ಮನ್ನೇ ಕೇಳಿ ತಿಳ್ಕೊತೀನಿ. ಕೊಟ್ಟ ಅಭಯವೇ ನಿನ್ನನ್ನು ಬದುಕಿಸಿಕೊಳ್ಳುವುದಕ್ಕೆ ವಿರೋಧವಾಗಿ ಬದಲಾಗುವುದು ಎಂದುಕೊಂಡಿರಲಿಲ್ಲ ಮಾವ. ಅಮ್ಮ ನಾಗಮ್ಮ, ನನ್ ಗಂಡನ ಸಾಯಿಸ್ತೀನಿ ಅಂತ, ನನ್ ಗಂಡಂಗೆ ಪ್ರಾಣಗಂಟಕ ತಪ್ಪಲ್ಲ ಅಂತ ಶಪಥ ಮಾಡಿದ್ಯಾ ಅಲ್ವಾ? ಬಾಮ್ಮ, ಬಂದು ನಿನ್ನ ಶಪಥನ ನೆರವೇರಿಸ್ಕೋ. ಬಾಮ್ಮ, ನೀ ನನ್ ಗಂಡನ್ ಪ್ರಾಣ ತೆಗಿಬೇಕು ಅನ್ಕೊಂಡೆ. ನೀನೇ ಕೊಟ್ಟಿರೋ ಈ ತಾಳಿ ಇಲ್ದೆ ವಿಧವೆ ಆಗಿ ಬದುಕೋಕೆ ನನ್ ಕೈಲಿ ಸಾಧ್ಯ ಇಲ್ಲ ನಾಗಮ್ಮ. ಬಾಮ್ಮ, ಬಂದಿಬ್ರು ಸಾಯಿಸಮ್ಮ. ನನ್ ಗಂಡ ಇಲ್ದೆ ನನ್ ಬದುಕಲ್ಲ. ನೀನ್ ಶಪಥನ ನೆರವೇರಿಸ್ಕೊಳ್ಳೋ ಮುಂಚೆ ನೀನ್ ಅಭಯ ಕೊಟ್ಟಿರೋ ನನ್ನ ಸಾಯಿಸು. ಬಾ ತಾಯಿ, ಬಾ. ನೀ ನನ್ ಗಂಡನ ಸಾಯಿಸೋದಕ್ಕೆ ನನ್ ಮನೆವರೆಗೂ ಬರೋ ಅಗತ್ಯ ಇರಬಾರ್ದು ಅಂತಾನೆ ನಾನೇ ನಿನ್ ಸನ್ನಿಧಿಗೆ ಬಂದಿದ್ದೀನಮ್ಮ. ನಿನ್ ಶಪಥನ ನೆರವೇರಿಸ್ಕೋ. ಬಾ ನಾಗಮ್ಮ, ಬಾ. ನನ್ನ ಪೂಜಿಸೋ ನನ್ನ ಸನ್ನಿಧಿಯಲ್ಲಿ ನಾನು ಯಾರಿಗೂ ಕೇಡನ್ನು ಬಯಸುವುದಿಲ್ಲ. ನನ್ನ ಸನ್ನಿಧಿಯಲ್ಲಿ ಸಾಯಿಸುವುದಿಲ್ಲ ಎಂದಿದ್ದೆ. ನನ್ನ ಸನ್ನಿಧಿಯಲ್ಲಿ ಸಾಯಿಸುವುದಿಲ್ಲ ಅಂದಿದ್ದೀನಿ ಎಂದು ನಿನ್ನ ಗಂಡನನ್ನು ಬಿಟ್ಟು ಬಿಡುವೆ ಎಂದುಕೊಳ್ಳುತ್ತಿದ್ದೀಯೇನೋ? ಅದೆಂದಿಗೂ ನಡೆಯುವುದಿಲ್ಲ. ನಿನ್ನ ಗಂಡನನ್ನು ಸುಮ್ಮನೆ ಬಿಡುವುದಿಲ್ಲ. ಸಾಯಿಸುವುದು ಖಂಡಿತ. ಜನ್ಮ ಕೊಟ್ಟಿರೋ ತಂದೆ ತಾಯಿ ಋಣ ತೀರಿಸೋದು ಮಕ್ಕಳ ಜವಾಬ್ದಾರಿ ಅಂತಾರಮ್ಮ.
ಹೀಗಿರುವಾಗ ನನ್ನ ತಾಯಿನ ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ತಪ್ಪು ಹೇಗಾಗುತ್ತಮ್ಮ? ಒಳ್ಳೆಯದು ಮಾಡುವಾಗ ಪುಣ್ಯ ಫಲ ಹೇಗಿರುವುದು, ತಪ್ಪು ಮಾಡುವಾಗ ಕೂಡ ಫಲಿತಾಂಶ ಹಾಗೆ ಇರುವುದು. ಒಳ್ಳೆಯದು ಕೆಟ್ಟದರ ಫಲಿತಾಂಶವನ್ನು ಅನುಭವಿಸಿ ತೀರಲೇಬೇಕು. ಮಾಡಬಾರದ ತಪ್ಪನ್ನು ಮಾಡಿ ತಾಯಿಗಾಗಿ ಮಾಡಿದೆ, ತಂಗಿಗಾಗಿ ಮಾಡಿದೆ, ತಂದೆಗಾಗಿ ಮಾಡಿದೆ, ಸಹೋದರನಿಗಾಗಿ ಮಾಡಿದೆ ಎಂದರೆ ಮಾಡಿದ ತಪ್ಪು ಸರಿ ಎಂದು ಬದಲಾಗದು. ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ನಾನೇನು ಮಾಡಬೇಕು ನನಗೆ ತಿಳಿದಿದೆ. ಹೊರಟು ಹೋಗಿ ಇಲ್ಲಿಂದ. ಅಮ್ಮ ನಾಗಮ್ಮ, ನನ್ ಮಾತ್ ಕೇಳಮ್ಮ. ನನ್ ಗಂಡಂಗೇನು ಮಾಡ್ಬೇಡಮ್ಮ. ನನ್ ಮಾಂಗಲ್ಯ. ನೀನೇನು ಹೇಳಿದರು, ಎಷ್ಟು ಸಾರಿ ಹೇಳಿದರು ನಾನು ಕೇಳಲಾರೆ. ನಿನ್ನ ಪತಿಯನ್ನು ಜೀವಂತವಾಗಿ ಬಿಡುವ ಪ್ರಶ್ನೆಯೇ ಇಲ್ಲ. ಹೊರಡು. ಪೂಜೆ ಮಾಡೋ ನಾಗಮ್ಮ. ನನ್ ಗಂಡನ್ನ ಸಾಯಿಸಿ ನನಗ್ ಮುತ್ತೈದೆತನ ಇಲ್ದಿರೋ ಹಾಗೆ ಮಾಡ್ತೀನಿ ಅಂತಿದ್ದಾಳೆ ಶಿವಯ್ಯ. ನಾಗಮ್ಮ ತಾಯಿನ ನಂಬೋದು, ಪೂಜೆ ಮಾಡೋದು ತಪ್ಪ ಶಿವಯ್ಯ? ನಾನು ಏನ್ ತಪ್ಪು ಮಾಡಿದೀನೋ, ಇಷ್ಟಕ್ಕೂ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಆ ನಾಗಮ್ಮ ತಾಯಿ ನನಗೆ ಅನ್ಯಾಯ ಮಾಡ್ಬೇಕು ಅಂತಿದ್ದಾಳೆ ಶಿವಯ್ಯ. ಭೈರವಿ, ಸಮಸ್ಯೆ ಬಂದಾಗ ನೊಂದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ವಿಧಿ ಬರಹನ ಯಾರು ತಪ್ಪಿಸೋಕ್ಕಾಗಲ್ಲ. ಆದರೆ ವಿಧಿನ ಕೂಡ ಎದುರಿಸಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗಲೇ ಕಬಳಿಸ್ಬೇಕು ಅಂದ್ಕೊಂಡಿರೋ ಸಮಸ್ಯೆಗಳು, ಗಂಡಾಂತರಗಳು ನಿಮ್ಮನ್ನ ನೋಡಿ ಭಯಪಡುತ್ತವೆ. ಪ್ರಾರ್ಥನೆ ಮಾಡಿದ್ರೂ ಕೂಡ ಆ ನಾಗಮ್ಮ ತಾಯಿ ಮನಸ್ಸು ಬದಲಾಯಿಸ್ತಾ ಇರುವಾಗ ಎದುರಿಸೋದು ಹೇಗೆ ಶಿವಯ್ಯ? ದೇವತೆಗಳನ್ನ ಎದುರಿಸೋ ಶಕ್ತಿ ಸಾಮರ್ಥ್ಯ ನಮ್ಗಿಲ್ವಲ್ಲ ಶಿವಯ್ಯ. ಎದುರಿಸೋದು ಅಂದರೆ ಹೋರಾಟ ಮಾಡೋದಲ್ಲಪ್ಪ, ಸಮಸ್ಯೆಯಿಂದ ಹೊರಗೆ ಬರೋ ಮಾರ್ಗನ ಅನ್ವೇಷಣೆ ಮಾಡೋದು ಅನ್ನೋ ಅರ್ಥ. ನಿನ್ನ ಗಂಡಂಗೆ ಏನು ಆಗದಿರೋ ಹಾಗೆ ಕಾಪಾಡ್ಕೊಳ್ಳೋ ಶಕ್ತಿ ನಿನಗೆ ಇದೇ ಭೈರವಿ. ಯಾವಾಗ ನಿನ್ನ ಕೊರಳಿಗೆ ಆ ಮಾಂಗಲ್ಯ ಬಿತ್ತೋ ಆ ಕ್ಷಣನೇ ನಿಮ್ಮ ಗಂಡ ಹೆಂಡತಿ ಸಂಬಂಧ ಬಲಪಡುತ್ತೆ ಅನ್ನೋ ವಿಷಯ ನೆನಪಲ್ಲಿಟ್ಕೋ. ನಿನ್ನ ಕೊರಳಲ್ಲಿರೋ ಆ ಮಾಂಗಲ್ಯ ನಿನ್ನ ಮುತ್ತೈದತನಕ್ಕೆ ಗುರುತು ಮಾತ್ರ ಅಲ್ಲ, ನಿನ್ನ ಜೀವನಾನ, ನಿನ್ನ ಗಂಡನ್ನ ರಕ್ಷಿಸಿಕೊಳ್ಳೋ ಆಯುಧ ಕೂಡ ತಿಳಿದುಕೋ. ಸಂಬಂಧನ ಬಿಟ್ಬಿಡೋದು ಪ್ರಾಣ ತೆಗೆದಷ್ಟು ಸುಲಭ ಅಲ್ಲಮ್ಮ. ಅದರಿಂದ ನಿಮ್ಮ ಗಂಡ ಹೆಂಡತಿ ಸಂಬಂಧನ ಇನ್ನೂ ಬಲಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸಂಬಂಧನ ಬಲಪಡಿಸ್ಕೊಳ್ಳೋಕೆ
ನಾವೇನ್ ಮಾಡ್ಬೇಕು ಶಿವಯ್ಯ? ಮದುವೆ ಆದ್ಮೇಲೆ ನಡಿಬೇಕಾದ ಶುಭ ಕಾರ್ಯ ನಡಿಬೇಕಮ್ಮ. ನಿಮ್ಮಿಬ್ರಿಗೂ ಮೊದಲನೇ ರಾತ್ರಿ ಕಳೆದು ಹೋದ್ರೆ ನಿಮ್ ಸಂಬಂಧ ಇನ್ನೂ ಬಲವಾಗತ್ತೆ. ತಗೊಳಮ್ಮ, ಇಟ್ಕೋ. ತನ್ನ ಸನ್ನಿಧಿಲಿ ಯಾರಿಗೂ ಕೇಡು ಬಯಸಲ್ಲ ಅಂತ ನಾಗಮ್ಮ ಹೇಳಿದಾಳೆ. ಆದ್ರಿಂದ ನಾಗಮ್ಮನ ಕೃಪೆಯಿಂದ ಬಂದಿರೋ ಈ ಹುತ್ತದ ಮಣ್ಣು ನಿನ್ನ ಗಂಡನ್ಗೆ ರಕ್ಷಾ ಕವಚ ಆಗುತ್ತೆ. ಈ ಹುತ್ತದ ಮಣ್ಣು ಎಂದೂ ಕೂಡ ನಿನ್ನ ಗಂಡನ್ನ ಬಿಟ್ಟು ಹೋಗದಿರ ಹಾಗೆ ನೀನು ಹುಷಾರ ನೋಡ್ಕೋಬೇಕು. ನಾನು ಹೇಳಿರೋ ಆ ಶುಭ ಕಾರ್ಯ ಕೂಡ ಇವತ್ತೇ ನಡೆದು ಹೋಗ್ಬೇಕು. ಹೋಗ್ ಬನ್ನಿ. ಶುಭ ಮಸ್ತು. ಓಂ ನಮಃ ಶಿವಾಯ. ಹೋಗ್ ಬನ್ನಿ. ಬಾ ಮಾವ. ಗತ ಜನ್ಮದಲ್ಲಿ ಒಂದಾಗೋಕೆ ಆಗದೆ ಇರೋ ಇವರನ್ನ ಈ ಜನ್ಮದಲ್ಲಾದ್ರೂ ಒಂದಾಗಿ ಜೀವನ ಮಾಡೋ ಹಾಗೆ ಮಾಡು ಸ್ವಾಮಿ. ಓಂ ನಮಃ ಶಿವಾಯ. ಯಾಕೆ ಹಾಗೆ ನೋಡ್ತಿದ್ಯಾ ಭಾವ? ನೀವು ಬಂದು ಸಹಾಯ ಮಾಡಿದ್ರೆ ಬೇಗ ಮುಗಿಯುತ್ತಲ್ವಾ? ನಿನ್ನ ಮದುವೆ ಆದಾಗಲೂ ನಿನ್ನ ಶಾಸ್ತ್ರಕ್ಕೆ ಇದೆಲ್ಲ ಅರೇಂಜ್ ಮಾಡ್ತೀನಪ್ಪ, ಬಂದು ಸ್ವಲ್ಪ ಹೆಲ್ಪ್ ಮಾಡು. ಭೈರವಿ ಜೊತೆ ನಾನು ಶೋಭನ ಆಗುತ್ತೆ ಅನ್ಕೊಂಡ್ರೆ ಅರ್ಜುನ್ ಜೊತೆ ನಡೀತಾ ಇದೆ. ಈ ಕಾರ್ಯಕ್ಕೆ ನಾನು ಹೆಲ್ಪ್ ಮಾಡಬೇಕಾಗಿ ಬಂದಿದೆ. ಛೀ ಮಾವ, ಇಷ್ಟು ಸಾಕಲ್ವಾ? ಹಾ, ಬೇಗ ಮಾಡಿ ಮುಗಿಸಿ. ಅಕ್ಕ, ಬೇಗ ಬೇಗ ಮುಗಿಸಿ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಕೌಸಲ್ಯ, ಹಣ್ಣು ಸ್ವೀಟ್ಸು ಎಲ್ಲ ರೆಡಿ ಇದೆ ತಾನೆ? ಅದು ಹಾಲು ಎಲ್ಲ ರೆಡಿ ಮಾಡ್ಸಿದೀನಿ ಭಾವ. ಓಕೆ. ಅಜಿ, ಏನಾಯ್ತೆ? ಮನೇಲಿ ಏನೇ ವಿಶೇಷ ಇದ್ರು ದೊಡ್ಡದಾಗಿ ಸಂಭ್ರಮ ಪಡ್ತಾ ಇದ್ದೆ, ಈಗೇನಾಯ್ತು? ಡಲ್ಲ ಕೂತಿದ್ಯಲ್ಲ? ಓ, ಅರ್ಥ ಆಯ್ತು. ನಿನ್ ಮೊಮ್ಮಗಳು ಶೋಭನ ಅಂತಿದ್ದ ಹಾಗೆ ಯಾವತ್ತೋ ತಾತನ್ ಜೊತೆ ನಡೆದಿದ್ ಶೋಭನ ನಿನಗೆ ನೆನಪಾಗ್ತಿರ್ಬೇಕಲ್ಲ, ಹೌದ್ ತಾನೇ? ಹೌದು ತಾನೇ? ಹೌದು 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 ಹೌದು. ನೀನು ಸೂಪರು. ಇಷ್ಟಕ್ಕೂ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋದು ತಪ್ಪೇನು ಅಲ್ಲ. ನೀನ್ ಕಂಟಿನ್ಯೂ. ನೋಡು ಚಿರು,
ಇದು ನೀನ್ ಮಾಡೋ ಕೆಲಸ ಅಲ್ಲ. ಮತ್ತೆ ನಾನು ಏನ್ ಮಾಡ್ಬೇಕಮ್ಮ? ಇವತ್ತು ಎಲ್ಲರಿಗಿಂತ ಮುಂಚೆ ನಿದ್ದೆ ಮಾಡೋದೇ ನೀನ್ ಮಾಡ್ಬೇಕಾದ ಕೆಲಸ. ಏ ಚಿರು, ನಿನ್ನಂಥ ಚಿಕ್ಕ ಮಕ್ಳು ಇಲ್ಲಿರ್ಬಾರ್ದು, ಒಳಗ್ ಹೋಗು. ಅತ್ತೆ, ಏನ್ ಚಿರು? ನಾನು ಆಗ್ಲೇ ಅಲ್ಲಿದ್ದಾಗ ಎಲ್ಲರೂ ಏನೇನೋ ಮಾತಾಡ್ಕೋತಾ ಇದ್ರು. ಅವ್ರು ಏನ್ ಮಾತಾಡ್ತಿದ್ರು ಅತ್ತೆ? ಅವರೆಲ್ಲ ಏನೇನೋ ಮಾತಾಡ್ತಿದ್ರಲ್ಲ, ಅದ ಅರ್ಥ ಏನು? ಚಿರು, ಹೇಳತ್ತೆ. ಏಯ್, ಹುಚ್ಚುಚ್ಚ ಪ್ರಶ್ನೆ ಕೇಳಿದ್ರೆ ಕೊಡ್ತೀನಿ ಎರಡು. ಹೋಗಿಲ್ಲಿಂದ. ಏನೋ ಹಾಗೆ ನೋಡ್ತಿದ್ಯಾ? ನನ್ಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನಿನ್ಗೂ ಕೂಡ ಏನೂ ಅರ್ಥ ಆಗಲ್ಲ ಅಂತ. ಏಯ್ ನಿನ್ನ, ಹೋಗ್ತೀನಿ ಹೋಗ್ತೀನಿ, ನಾನೇ ಹೋಗ್ತೀನಿ. ಹಾ ಮಾವ, ಅಲ್ಲಿ ಎಲ್ಲರೂ ಏನೇನೋ ಮಾತಾಡ್ತಿದ್ರು, ಅದ್ರ ಅರ್ಥ ಏನು? ಬ್ಲ್ಯಾಂಕ್ ಫೇಸ್ ಮಾಡ್ಕೊಂಡೆ ಅಂತಂದ್ರೆ ನಿನ್ಗೂ ಏನೂ ಗೊತ್ತಿಲ್ಲ ಅಂತ. ಲೈ, ನಿನಗ್ಯಾಕೋ ಇವೆಲ್ಲ? ಗೊತ್ತಿರೋರು ಏನೂ ಹೇಳಲ್ಲ. ನಾನು ಹೇಳ್ತೀನಿ, ಆದ್ರೆ ನಂಗೆ ಗೊತ್ತೇ ಇಲ್ಲ. ಇಟ್ಸ್ ಟೂ ಬ್ಯಾಡ್. ನಾನು ಹೋಗ್ತೀನಿ. ಅಜ್ಜಿ ಏನೋ ಟೆನ್ಷನ್ ಇದ್ದಾರೆ ಅನ್ಸುತ್ತೆ. ಅಜ್ಜಿ, ಯಾಕೊಂಥರ ಇದ್ದೀರಾ? ಏನಾಯ್ತಜ್ಜಿ? ಆ ಶಿವಯ್ಯ ಹೇಳ್ದ ಅಂತ ಹೇಳಿ ನಿಮ್ ಶೋಭನೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ದೆ. ನಿಮ್ ಮದ್ವೆ ಮಾಡಿದ ನಾಗಮ್ಮನೆ ನಿಮ್ ಮೇಲೆ ದ್ವೇಷ ಸಾಧಿಸ್ತಾ ಇರುವಾಗ ಈ ಶುಭ ಕಾರ್ಯ ನಡೆದ್ರೆ ಇನ್ನು ಯಾವ ಥರದ ತೊಂದರೆಗಳು ಎದುರಾಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ ಅಮ್ಮ. ಈ ಊರಿನ ಪದ್ಧತಿಗಳ ಬಗ್ಗೆ, ಸಂಪ್ರದಾಯದ ಬಗ್ಗೆ ಪೂರ್ತಿ ನಿನಗೆ ಗೊತ್ತಿಲ್ಲ ಅರ್ಜುನ್. ಈ ಊರಲ್ಲಿ ಹುಣ್ಣಿಮೆ ದಿನ ಕತ್ಲಾದ್ಮೇಲೆ ಯಾರು ಮನೆಯಿಂದ ಹೊರಗೆ ಬರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ಆ ದೇವಸ್ಥಾನಕ್ಕೆ ಹೋಗೋದು ಇನ್ನೂ ದೊಡ್ಡ ತಪ್ಪು. ಹೋಗೋದಲ್ದೆ ದೇವಸ್ಥಾನದಲ್ಲಿರೋ ಆ ಮಣಿನ ತಗೊಂಡ್ ಬರೋದು ಇನ್ನೂ ದೊಡ್ಡ ತಪ್ಪು. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಕೂಡ ಇಲ್ಲ. ಅದೇ ನನಗೆ ಭಯ. ನೋಡಜ್ಜಿ, ಮಾವ ಬೇಕಂತ ಯಾವ ತಪ್ಪನ್ನು ಮಾಡಿಲ್ಲ. ಅತ್ತೆನ ಬದುಕಿಸ್ಕೊಳ್ಳೋಕೋಸ್ಕರ ಹಾಗ್ ಮಾಡ್ಬೇಕಾಗ್ ಬಂತು. ಒಬ್ರು ಪ್ರಾಣನ ಉಳಿಸ್ಬೇಕು ಅನ್ನೋದು ಪುಣ್ಯ ಆಗುತ್ತೆ ಹೊರತು ತಪ್ಪೇಗಾಗುತ್ತೆ ಅಜ್ಜಿ? ನಾನು ಮಾಡಿದ ತಪ್ಪೇ ಆಗಿದ್ರೆ ಆ ಶಿವಯ್ಯ ನನಗೆ ಸಹಾಯನೇ ಮಾಡ್ತಿರ್ಲಿಲ್ಲ ಅಲ್ವಾ ಅಜ್ಜಿ? ನನಗ್ ಬುದ್ಧಿ ಬಂದಾಗಿಂದ ಆ ಶಿವಯ್ಯ ಎಲ್ರಿಗೂ ಒಳ್ಳೇದಾಗೋ ಕೆಲ್ಸನೇ ಮಾಡ್ತಾನೆ. ನಮ್ ಎಲ್ರಿಗೂ ಯಾವ ಸಮಸ್ಯೆ ಬಂದ್ರು ಆ ಶಿವಯ್ಯನ್ ಸಲಹೆ ತಗೋತೀವಿ.
ಆ ಶಿವಯ್ಯ ಹೇಳ್ಕೊಟ್ಟಿರೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ನಮಗ್ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ. ನೀನೇನು ಭಯ ಪಡ್ಬೇಡ.